ನಿಶ್ಚಿತಾರ್ಥ ಮುಗಿಸಿ ಮನೆಗೆ ಹೋಗಿದ್ದ, ವಾಪಸ್ ಬಂದು ಕತ್ತೆ ಕತ್ತರಿಸಿದ. ಅಷ್ಟಕ್ಕೂ ಗುಡ್ಡದಲ್ಲಿ ನಡೆದಿದ್ದೇನು? ಮಡದಿ ಮಾಡಿಕೊಳ್ಳಬೇಕು ಅಂದುಕೊಂಡವಳನ್ನೇ ಕೊಲೆ ಮಾಡಿದ ಪ್ರಕಾಶ. 10ನೇ ತರಗತಿ ಪಾಸಾದ ಖುಷಿಯಲ್ಲಿ ಮನೆಗೆ ಬಂದಿದ್ದ ಬಾಲಕಿ ಮೀನಾ. ಮದುವೆ ಆಗ್ತೀನಿ ಅಂತ ಮಧ್ಯಾಹ್ನ ರಿಂಗ್ ಹಾಕಿದವನಿಂದಲೇ ಬಾಲಕಿ ಹತ್ಯೆ. ಕೊಡಗು ಪ್ರೌಢಶಾಲೆ ವಿದ್ಯಾರ್ಥಿನಿ ಕೊಲೆ ಪ್ರಕರಣ, ಆರೋಪಿ ಬಂಧನ. ನಿರಾಸೆ, ಹತಾಶೆ ಮತ್ತು ಅನುಮಾನ ಅನ್ನೋದು ಮನುಷ್ಯನನ್ನ ಯಾವ ಮಟ್ಟಕ್ಕಾದ್ರೂ ಇಳಿಸಿಬಿಡತ್ತೆ. ಆಕೆ ಇನ್ನೂ ಅರಳಿ ಬಾಳಬೇಕಾಗಿದ್ದ ಹುಡುಗಿ 10ನೇ ತರಗತಿ ಪಾಸಾದ ಖುಷಿಯಲ್ಲಿ ಮನೆಗೆ ಬಂದಿದ್ಲು. ಆದರೆ ಆ ಖುಷಿ ಹೆಚ್ಚೊತ್ತು ಉಳಿಯಲೇ ಇಲ್ಲ. ಮನೆಗೆ ನುಗ್ಗಿ ಬಂದಿದ್ದ ರಾಕ್ಷಸ ಹುಡುಗಿ ರುಂಡವನ್ನ ಕತ್ತರಿಸಿ ಹಾಕಿದ್ದ. ಸಂತೋಷದಿಂದ ಮನೆಯಲ್ಲಿ ಕ್ಷಣಾರ್ಧದಲ್ಲೇ ಸೂತಕದ ಛಾಯೆ ಆವರಿಸಿಬಿಡ್ತು. ಪಾಪಿಯ ಘನಘೋರ ಕೃತ್ಯಕ್ಕೆ ಜೀವನದಲ್ಲಿ ಖುಷಿಯನ್ನೇ ಉಣದ ಬಾಲಕಿ ಪರಲೋಕವನ್ನ ಸೇರಿದ್ದಾಳೆ. ಹಚ್ಚ ಹಸಿರಿನ ಕಾಡಿನ ಮಧ್ಯದಲ್ಲಿ ಹರಿಯಿತು ಕೆಂಪು ರಕ್ತ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕುಂಬಾರಗೋಡಿ ಗ್ರಾಮ. ಅಲ್ಲೊಂದು ಇಲ್ಲೊಂದು ಮನೆ ಇರೋ ಊರಿದು. ಹಸಿರಿನ ಹೊದಿಕೆ ಹೊತ್ಕೊಂಡಿರುವ ಪುಟ್ಟ ಊರು. ಆದರೆ ಇಂಥ ಊರಲ್ಲಿ ಘನಘೋರ ಕೃತ್ಯವೊಂದು ನಡೆದು ಹೋಗಿದೆ. ಬಾಳಿ ಬದುಕಬೇಕಿದ್ದ ಬಾಲಕಿಯೊಬ್ಬಳ ರುಂಡವನ್ನೇ ಅದೊಬ್ಬ ಪಾಪಿ ಕತ್ತರಿಸಿ ಹಾಕಿದ್ದಾನೆ. ಊರಿಗೆ ಊರೇ ಈ ಕೃತ್ಯ ಕಂಡು ಬೆಚ್ಚಿ ಬಿದ್ದಿದೆ. ಹೌದು, ನೆಮ್ಮದಿಯಾಗಿದ್ದ ಗ್ರಾಮದಲ್ಲಿ ಹಿಂದೆಂದೂ ಇಂಥ ಕೃತ್ಯ ನಡೆದಿರಲಿಲ್ಲ. ಆದ್ರೀಗ ಕಾಡಿನ ಮಧ್ಯದಲ್ಲಿ ಹರಿದ ಕೆಂಪು ರಕ್ತ ಕಂಡು ಗ್ರಾಮದ ಜನ ಕೂಡ ಶಾಕ್ ಆಗಿದ್ದಾರೆ. ನಾವೆಂದೂ ಇಂಥ ಘಟನೆ ನೋಡಿಯೇ ಇರಲಿಲ್ಲ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ರುಂಡ ಎಲ್ಲಿದೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಕೊಲೆಯಾಗಿರುವ ಹುಡುಗಿ SSLC ರುಂಡ ಎಲ್ಲಿದೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಕೊಲೆಯಾಗಿರುವ ಹುಡುಗಿ SSLC ಓದ್ತಾ ಇದ್ಲು. ಒಳ್ಳೆ ಮಾರ್ಕ್ಸ್ನೊಂದಿಗೆ ಕೂಡ ಪಾಸ್ ಆಗಿದ್ಲು. ಗುರುವಾರ ಬಂದ ರಿಸಲ್ಟ್ ನೋಡಿ ಖುಷಿ ಪಟ್ಟಿದ್ಲು. ಆದರೆ ಆ ಖುಷಿಯನ್ನ ಈ ಪಾಪಿ ಹೆಚ್ಚೊತ್ತು ಉಳಿಯೋದಕ್ಕೆ ಬಿಟ್ಟಿರಲಿಲ್ಲ. ಪರೀಕ್ಷೆ ಪಾಸಾದ ಖುಷಿಯಲ್ಲಿದ್ದ ಬಾಲಕಿ ರುಂಡವನ್ನೇ ಕತ್ತರಿಸಿ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ. ಅಷ್ಟಕ್ಕೂ ಇಲ್ಲಿ ಕೊಲೆಯಾಗಿರುವ ಬಾಲಕಿ ಹೆಸರು ಮೀನಾ ಅಂತ. ಜಸ್ಟ್ 16 ಅಂದ್ರೆ 16 ವರ್ಷದ ಬಾಲಕಿ ಈಕೆ. ಇನ್ನು ಈ ಮೀನಳ ಹತ್ಯೆ ಮಾಡಿದವನ ಹೆಸರು ಪ್ರಕಾಶ ಅಲಿಯಾಸ್ ಪಾಪು ಅಂತ. ಈ ಮುಖಕ್ಕೆ ಪಾಪು ಅನ್ನೋ ಹೆಸರು ಬೇರೆ ಕೇಡು. ಪಾಪು ಮಾಡಿದ ಪಾಪ ಕೃತ್ಯಕ್ಕೆ ಹದಿಹರಿಯದ ಬಾಲಕಿಯ ಉಸಿರು ನಿಂತಿದೆ. ಅಷ್ಟಕ್ಕೂ ಈ ಪಾಪಿ ಮೀನಾಳ ಜೀವ ತೆಗೆಯೋದಕ್ಕೆ ಕಾರಣವಾಗಿದ್ದು ಮೀನಾಳನ್ನ ಮದುವೆಯಾಗಬೇಕು ಅನ್ನೋ ದುರಾಸೆ. ಈ ಪಾಪು ಅಲಿಯಾಸ್ ಪ್ರಕಾಶ್ಗೆ 34 ವರ್ಷ, ಆದ್ರೆ ಮೀನಾಳಿಗೆ 16 ವರ್ಷ. ಆದ್ರೂ ಮೀನಾಳನ್ನೇ ಮದುವೆಯಾಗಬೇಕು ಅಂತ ಪ್ರಕಾಶ್ ಅಂದುಕೊಂಡಿದ್ದ. ಆದ್ರೀಗ ಮಡದಿ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡವಳನ್ನೇ ಪ್ರಕಾಶ್ ಮರ್ಡರ್ ಮಾಡಿದ್ದಾನೆ. ಶಾಲೆಗೆ ಹೋಗ್ತಿದ್ದ ಮೀನಾಳನ್ನ ಇಷ್ಟಪಟ್ಟಿದ್ದ ಪ್ರಕಾಶ್ ಆಕೆಯನ್ನ ಮದುವೆ ಆಗಬೇಕು ಅನ್ನೋ ಆಸೆ ಕಂಡಿದ್ದ. ಆದ್ರೆ ಹುಡುಗಿಗೆ ಪ್ರೀತಿ ಗೀತಿ ಇಷ್ಟ ಇರಲಿಲ್ವಂತೆ. ಆದ್ರೂ ಕೂಡ ಮೀನಾಳ ಬೆನ್ನು ಬಿಡದ ಪ್ರಕಾಶ್ ಪ್ರೀತಿ ಮಾಡು ಅಂತ ಪೇಡಿಸ್ತಿದ್ನಂತೆ. ಇಷ್ಟೆಲ್ಲ ಆದ್ಮೇಲೆ ಒಲ್ಲದ ಮನಸ್ಸಿನಿಂದಲೇ ಮೀನಾ ಪ್ರಕಾಶ್ ಪ್ರೀತಿ ಒಪ್ಪಿಕೊಂಡಿದ್ಲಂತೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಈ ಪ್ರಕಾಶ್ ಮೀನಾ ಮನೆಗೆ ಬಂದು ಮದುವೆ ಮಾಡಿಕೊಡುವಂತೆ ಕೇಳಿದ್ದಾನೆ. ತನಗೆ ಮೀನಾಳನ್ನ ಕೊಡದೇ ಇದ್ರೆ ಗುಂಡು ಹಾರಿಸದೋಗಿ ಭಯ ಹುಟ್ಟಿಸಿದ್ದಾನೆ ಅಂತೆ. ಇತ್ತ ಮೀನಾ ಮನೆಯವರು ಮಗಳು ಇನ್ನು ಚಿಕ್ಕವಳು, ಮದುವೆ ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಪಾಪಿ ಪ್ರಕಾಶ್ ಕೇಳಿಲ್ಲ. ಆದ್ರೆ ಒಂದು ದಿನ ಏಕಾಏಕಿ ಮೀನಾ ಮನೆಗೆ ಬಂದಿದ್ದ ಪ್ರಕಾಶ್ ನಿಶ್ಚಿತಾರ್ಥ ಮಾಡಿಕೊಡುವಂತೆ ಕೇಳಿದ್ದಾನೆ. ಒಂದ್ ವೇಳೆ ನಿಶ್ಚಿತಾರ್ಥ ಮಾಡಿಸದೇ ಇದ್ರೆ ಇವಳನ್ನ ಬಿಡೋದಿಲ್ಲ ಅಂತ ಮೀನಾ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ನಂತೆ. ಮಗಳಿಗೆ ಏನ್ ಮಾಡಿ ಬಿಡ್ತಾನೋ ಅನ್ನೋ ಭಯಕ್ಕೆ ಬಿದ್ದ ಮೀನಾ ಪೋಷಕರು ಕೊನೆಗೆ ನಿಶ್ಚಿತಾರ್ಥ ಮಾಡೋದಿಕ್ಕೆ ಒಪ್ಪಿದ್ದಾರೆ. ಹೌದು, ಪಾಪಿ ಪ್ರಕಾಶ್ ಬೆದರಿಕೆಗೆ ಬೆಚ್ಚಿ ಬಿದ್ದಿದ್ದ ಮೀನಾ ಕುಟುಂಬ ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಿತ್ತು. ಅದರಂತೆ ಗುರುವಾರ ಮೀನಾ ಮತ್ತು ಪ್ರಕಾಶ್ ನಿಶ್ಚಿತಾರ್ಥ ಕೂಡ ನಡೆದಿತ್ತು. ಅಂದುಕೊಂಡಂತೆ ಎರಡು ಕುಟುಂಬದವರು ಸಮ್ಮುಖದಲ್ಲೇ ಮೀನಾ ಮನೆಯಲ್ಲಿ ಎಂಗೇಜ್ಮೆಂಟ್ ನೆರವೇರಿತ್ತು. ಈ ಸಂಭ್ರಮದಲ್ಲಿ ಕೇಕ್ ಕತ್ತರಿಸಿ ಎಲ್ಲ ಖುಷಿ ಪಟ್ಟಿದ್ದಾರೆ. ಆದ್ರೆ ಎಂಗೇಜ್ಮೆಂಟ್ ಮುಗಿಸಿ ಮನೆಗೆ ಹೋಗಿದ್ದ ಪ್ರಕಾಶ್ ಸಂಜೆ ವಾಪಸ್ ಮೀನಾ ಮನೆಗೆ ಬಂದಿದ್ದಾನೆ. ಅವನಿಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಏಕಾಏಕಿ ಮೀನಾ ಮನೆಗೆ ನುಗ್ಗಿದವನೇ ಮೀನಾ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಕಾಡಿನ ಮಧ್ಯದಲ್ಲಿ ಎಳೆದುಕೊಂಡು ಹೋಗಿ ಮೀನಾಳ ರುಂಡವನ್ನ ಕತ್ತರಿಸಿ ಹತ್ಯೆ ಮಾಡಿದ್ದಾನೆ. ಮನೆಯವರು ಒಪ್ಪಿದ್ರು ಅಂದುಕೊಂಡಂತೆ ನಿಶ್ಚಿತಾರ್ಥವೂ ನಡೆದಿತ್ತು. ಆದ್ರೆ ನಿಶ್ಚಿತಾರ್ಥ ಮುಗಿಸಿ ಮನೆಗೆ ಹೋದ ಪ್ರಕಾಶ್ ಬುದ್ಧಿಗೆ ಅದೇನು ಮಂಕು ಬೂದಿ ಬೆಳೆದಿತ್ತೋ ಗೊತ್ತಿಲ್ಲ.
ಮನೆಯಿಂದ ವಾಪಸ್ ಮೀನಾ ಮನೆಗೆ ಬಂದಿದ್ದಾನೆ. ಮೀನಾ ಜೊತೆ ಜಗಳ ಮಾಡಿದ್ದಾನೆ, ಹಲ್ಲೆ ಮಾಡಿದ್ದಾನೆ. ತಡೆಯೋಕೆ ಬಂದ ಮೀನಾ ತಾಯಿಗೂ ಮಚ್ಚಿನಿಂದ ಹೊಡೆದಿದ್ದಾನೆ. ಕೊನೆಗೆ ಮೀನಾಳನ್ನ ಮನೆಯಿಂದ ಹೊರಗೆ ಗುಡ್ಡದಲ್ಲಿ ಎಳೆದುಕೊಂಡು ಹೋಗಿ ಆಕೆ ಕತ್ತನ್ನ ಕತ್ತರಿಸಿ ಹತ್ಯೆ ಮಾಡಿದ್ದಾನೆ. ಬಳಿಕ ಆಕೆ ರುಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ಪರಾರಿಯಾಗ್ಬಿಟ್ಟಿದ್ದಾನೆ. ಮೀನಾ ಕೇವಲ 16 ವರ್ಷದ ಬಾಲಕಿ. ಆದರೆ ಈ ಬಾಲಕಿಗೆ 34ರ ಪ್ರಕಾಶ್ ಭೂತವಾಗಿ ಕಾಡಿದ್ದ. ಪ್ರಕಾಶ್ ಸರಿ ಇಲ್ಲ ಅಂತ ಗೊತ್ತಿದ್ರು ಮೀನಾ ಮನೆಯವರು ಮದುವೆಗೊಪ್ಪಿದ್ರು, ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಮದುವೆಗೆ ಆದರೆ ಆ ಬಾಲಕಿಗೆ 34ರ ಪ್ರಕಾಶ್ ಭೂತವಾಗಿ ಕಾಡಿದ್ದ. ಪ್ರಕಾಶ್ ಸರಿ ಇಲ್ಲ ಅಂತ ಗೊತ್ತಿದ್ರು ಮೀನಾ ಮನೆಯವರು ಮದುವೆಗೊಪ್ಪಿದ್ರು, ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಮದುವೆ ಆಗ್ತೀನಿ ಅಂತ ಮಧ್ಯಾಹ್ನ ರಿಂಗ್ ಹಾಕಿದವನ ಸಂಜೆ ಆಕೆ ಕತ್ತು ಕಡಿದು ತಲೆಯನ್ನೇ ಹೊಯ್ತು ಬೈದು ಆದರೆ ಆ ಬಾಲಕಿಗೆ 34ರ ಪ್ರಕಾಶ್ ಭೂತವಾಗಿ ಕಾಡಿದ್ದ. ಪ್ರಕಾಶ್ ಸರಿ ಇಲ್ಲ ಅಂತ ಗೊತ್ತಿದ್ರು ಮೀನಾ ಮನೆಯವರು ಮದುವೆಗೊಪ್ಪಿದ್ರು, ಎಂಗೇಜ್ಮೆಂಟ್ ಕೂಡ ಮಾಡಿದ್ರು. ಮದುವೆ ಆಗ್ತೀನಿ ಅಂತ ಮಧ್ಯಾಹ್ನ ರಿಂಗ್ ಹಾಕಿದವ ಸಂಜೆ ಆಕೆಯ ಕತ್ತು ಕಡಿದು ತಲೆಯನ್ನೇ ಹೊತ್ತೊಯ್ದಿದ್ದಾನೆ.